ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಶಿವನು ವಸಿಷ್ಠರಿಗೆ ಉಪದೇಶವನ್ನು ಮಾಡ್ತಾ ಇದ್ದ. ಈ ವಿಶ್ವರೂಪವಾದ ದೇವನು ಅದ್ವೈತ ಐಕ್ಯನಾಗಿರುವುದರಿಂದಲೂ, ಈ ವಿಶ್ವರೂಪನಾದ ದೇವನು ಪರಮಾತ್ಮ ಯಾವ ರೂಪು? ವಿಶ್ವದ ರೂಪ ಆಗಿರುವ ದೇವನು ಅದ್ವೈತ ಐಕ್ಯನಾಗಿರುವುದರಿಂದಲೂ, ಯಾವ ರೀತಿಯ ಸಂಕ್ಷೋಭವೂ ಇಲ್ಲದಿರುವುದರಿಂದಲೂ, ಚೈತನ್ಯ ಘನನಾಗಿರುವುದರಿಂದಲೂ, ಯಾವುದೊಂದು ವಿಕಾರವೂ ಇಲ್ಲದಿರುವುದರಿಂದಲೂ, ನಿತ್ಯವೂ ಹೌದು ಅನಿತ್ಯವೂ ಹೌದು ಎಂಬಂತೆ ಇದ್ದುಕೊಂಡು ಸ್ಥಿರವಾಗಿರುವನು. ನಿತ್ಯ ವಸ್ತುವೂ ಹೌದು ಅನಿತ್ಯ ವಸ್ತುವೂ ಹೌದು ಅಂತ ತಾನೇ ಕಾಣಬರ್ತಾನೆ. ಸತ್ಪುರುಷರಾಗಲಿ ಅಸತ್ಪುರುಷರಾಗಲಿ ಚಿತ್ತು ತಾನು ಒಂದೇ ಒಂದಾಗಿರುವುದರಿಂದ ಶಿಶುವಾಗಲಿ ಶಿಲಾಕೋಶವಾಗಲಿ ಜಗತ್ತಾಗಲಿ ಯಾವ ಭೇದವೂ ಎಳ್ಳಷ್ಟೂ ಇಲ್ಲ. ಪರಮಾತ್ಮನಿಗೆ ಇಲ್ಲಿ ಯಾವುದೇ ಭೇದವೂ ಇಲ್ಲ. ಎಲ್ಲೆಲ್ಲಿಯೂ ತಾನೇ ತಾನಾಗಿರೋದ್ರಿಂದ ಭೇದಗಳು ಎಲ್ಲಿಂದ ಬರಬೇಕು? ಸಮಸ್ತವೂ ಶಿವವೇ, ಶಾಂತವೇ, ವಾಕ್ಯನಿಂದ ವರ್ಣಿಸಲು ಅಸಾಧ್ಯವಾದ ಪ್ರಣವವೇ. ಆ ಪ್ರಣವದ ಸೂಕ್ಷ್ಮವಾದ ತನ್ಮಾತ್ರ ರೂಪವೇ ತುರ್ಯವು, ಅದೇ ಕೊನೆಯ ಸ್ಥಾನವು. ಆಗ ವಾಲ್ಮೀಕಿ ಋಷಿಗಳು ಕೇಳ್ತಾರೆ ಶಿವನನ್ನು. ಈಶ್ವರನು ವಸಿಷ್ಠ ಮಹರ್ಷಿಗೆ ಹೀಗೆ ಹೇಳಿ ಆ ಮುನಿಯೊಡನೆಯೂ ತನ್ನ ಪರಿವಾರದೊಡನೆಯೂ ನಿರ್ಮಲವಾದ ದೃಕ್ಕನ್ನು ಅವಲಂಬಿಸಿ ಭೂಮಾನಂದದಲ್ಲಿ ಚಿದೇಕರಸನಾಗಿ ಸಂಸಾರದ ಆಚೆ ಇರುವ ಶ್ರೇಷ್ಠವಾದ ತುರೀಯವೆಂಬ ಪದದಲ್ಲಿ ಎಲ್ಲಿ ಪ್ರಣವದ ಕೊನೆಯದಾದ ಅರ್ಧ ಮಾತ್ರೆಯೂ ವಿಶ್ರಾಂತವಾಗಿರುವುದರಿಂದ ಶಾಂತರವೆನ್ನಿಸಿಕೊಳ್ಳುವುದೋ ಆ ಪದದಲ್ಲಿ ವೃತ್ತಿಯನ್ನು ತಿರೋಧನ ಮಾಡಿ ಒಂದು ಮುಹೂರ್ತ ಕಾಲ ಸುಮ್ಮನಿದ್ದನು. ಯಾರಿಗೆ ಹೇಳ್ತಾ ಇದ್ದಾನೆ? ವಾಲ್ಮೀಕಿ ಋಷಿಗಳು ರಾಮನಿಗೆ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಅದರ ವರ್ಣನೆಯನ್ನು ಮಾಡಿ ಶಿವನು ತಾನು ಒಂದು ಮುಹೂರ್ತ ಕಾಲ ಸುಮ್ಮನಿದ್ದನು. ಒಳ್ಳೆ ವಿಚಾರವನ್ನು ವಿಶ್ಲೇಷಣೆ ಮಾಡಿ ಹೇಳಿ ಆದಮೇಲೆ ಶಿವನು ಒಂದು ಮುಹೂರ್ತ ಕಾಲ ಸುಮ್ಮನಿದ್ದ. ಗುರುಗಳು ಕೂಡ ಸುಮ್ಮನೆ ಆಗಿಬಿಟ್ರು. ಈ ವಿಚಾರವನ್ನು ರಾಮನಿಗೆ ಹೇಳ್ತಾ ಇದ್ದಾರೆ. ಬಳಿಕ ವಸಿಷ್ಠರು ಈ ರೀತಿ ಹೇಳ್ತಾರೆ. ಅನಂತರ ಒಂದು ಮುಹೂರ್ತ ಕಾಲವಾಗುತ್ತಲೂ ಗೌರೀದೇವಿ ಎಂಬ ಕಮಲಕ್ಕೆ ಸೂರ್ಯನಂತಿರುವ ಪರಮೇಶ್ವರನು ತನ್ನನ್ನು ಪ್ರಬೋಧಗೊಳಿಸಬೇಕೆಂದು ತಾನಾಗಿ ಬಹಿರ್ಮುಖನಾದನು. ಸ್ವಲ್ಪ ಕಾಲ ಮೌನವಾಗಿದ್ದಂಥ ಶಿವ ಏನು ಮಾಡ್ತಾನೆ? ಸ್ವಲ್ಪ ಕಾಲ ಆದಮೇಲೆ ಬಹಿರ್ಮುಖನಾಗ್ತಾನೆ. ಯಾಕೆ? ವಸಿಷ್ಠರಿಗೆ ಮತ್ತಷ್ಟು ಬೋಧನೆಯನ್ನು ಮಾಡಬೇಕು ಅಂತ. ದ್ಯಾವ ಪೃಥ್ವಿಗಳ ಮಧ್ಯದಲ್ಲಿರುವ ಅಂತರಿಕ್ಷ ಮಂಡಲದಲ್ಲಿ ತೇಜೋರಾಶಿಯಾದ ಸೂರ್ಯನ ಉದಯವಾದಂತೆ ಆತನ ಮುಖಾಕಾಶದಲ್ಲಿ ಸೂರ್ಯ ಚಂದ್ರಾಗ್ನಿ ರೂಪವಾದ 3 ಕಣ್ಣುಗಳು ತೆರೆಯಲು ಆತನು ಮಾಯೆಯಿಂದ ಬಹಿರ್ಮುಖನಾಗಿರುವನೆಂಬುದು ತಿಳಿಯಿತು. ಈ ರೀತಿಯಲ್ಲಿ ಶಿವನು ಕಂಗೊಳಿಸ್ತಾ ಇದ್ದ ರಾಮ. ಆಗ ಶಿವನು ನನಗೆ ಈ ರೀತಿಯಲ್ಲಿ ಹೇಳ್ದ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಈಗ ಶಿವ ಏನು ಹೇಳ್ತಾನೆ ಅಂತ ನೋಡೋಣ. ಈಶ್ವರನು ಹೇಳಿದನು, ಎಲೈ ಮುನೀಂದ್ರನೇ, ನೀನು ಮೊದಲು ಮನನವನ್ನು ಹಿಡಿದು ನಿನ್ನ ಆತ್ಮಸತ್ತ ಎಂಬ ಅರ್ಥವನ್ನು ಎಂದರೆ ಗುರಿಯನ್ನು ಸಾಧಿಸು. ವಸಿಷ್ಠರಿಗೆ ಏನು ಹೇಳ್ತಾ ಇರೋದು? ಮೊದಲು ನೀನು ಏನು ಮಾಡಬೇಕು ಅಂದರೆ ಮನನ ಮಾಡ್ತದಲ್ಲ, ನಿನ್ನ ಮನಸ್ಸು ಸಂಕಲ್ಪವನ್ನು ಮಾಡ್ತದಲ್ಲ, ಆ ಮನಸ್ಸನ್ನು ಮೊದಲು ಹಿಡಿದು ನಿಲ್ಲಿಸು. ಆತ್ಮಸತ್ತ ಎಂಬ ಪದಾರ್ಥವನ್ನು ಎಂದರೆ ಅದರ ಗುರಿಯನ್ನು ಸಾಧಿಸು. ಮೊದಲು ಆತ್ಮಜ್ಞಾನವನ್ನು ಸಂಪಾದನೆ ಮಾಡು. ಯಾವುದರ ಮೂಲಕ? ಮನಸ್ಸಿನ ಸಂಕಲ್ಪವನ್ನು ಹಿಡಿದು ನಿಲ್ಲಿಸುವುದರ ಮೂಲಕ. ಗಾಳಿಯು ತನ್ನ ವ್ಯಾಪಾರದಿಂದ ಆಕಾಶದಲ್ಲಿ ಧೂಳು ಮೊದಲಾದವುಗಳನ್ನು ಹರಡುವಂತೆ ನಿನ್ನ ಬಹಿರ್ವ್ಯಾಪಾರದಿಂದ ಅನರ್ಥಕ್ಕೆ ಮಾತ್ರ ಗುರಿಯಾಗಬೇಡ. ಗಾಳಿ ಜೋರಾಗಿ ಬೀಸಿ ಇರಬರ ಧೂಳನ್ನು ಆಕಾಶ ತುಂಬಿಬಿಡ್ತದಲ್ಲ, ಆ ರೀತಿಯಲ್ಲಿ ನಿನ್ನ ಮನಸ್ಸಿನ ಗಾಳಿ ಬೀಸಿ, ಸಂಕಲ್ಪವೆಂಬ ಗಾಳಿ ಬೀಸಿ ಇರಬರ ಚಿಂತನೆಗಳನ್ನೆಲ್ಲ ತುಂಬಿಕೊಂಡು ಧೂಳೆಬ್ಬಿಸಬೇಡ, ನೀನು ಅನರ್ಥಕ್ಕೆ ಗುರಿಯಾಗಬೇಡ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆತ್ಮನನ್ನು ಮರೆತು ಅನಾತ್ಮದಲ್ಲಿ ಆಸಕ್ತನಾಗುವುದು ಅಂತ ಅದರ ಅರ್ಥ. ಅನರ್ಥ ಅಂದರೆ ಇನ್ನು ದ್ರಷ್ಟವ ಅಂದರೆ ದರ್ಶನಕ್ಕೆ ಯೋಗ್ಯವಾದುದು ಯಾವುದೋ ಅದನ್ನು ನೋಡಿದಾಯಿತು. ಇನ್ನು ಈ ಭ್ರಮೆಗಳಿಂದ ಆಗಬೇಕಾದುದೇನು? ಆ ನೋಡಬೇಕಾದದ್ದನ್ನು ನೋಡಿದವರಿಗೆ ಯಾವುದು ಹೇಯ ಯಾವುದು ಉಪಾದೇಯ ಎಂಬುದನ್ನು ನಾನು ಕಾಣೆನು. ಈ ರೀತಿಯಲ್ಲಿ ಚಿಂತನೆಯನ್ನು ಮಾಡ್ತಾ ಹೋಗಬೇಕು. ಶಾಂತಿಮಯವೂ ಅಶಾಂತಿಮಯವೂ ಆದ ವಿಕಲ್ಪಗಳೆಲ್ಲವನ್ನು ಕತ್ತರಿಸಿ
ಕತ್ತರಿಸಿ ಹಾಕಬಲ್ಲ ಖಡ್ಗವು ನೀನೇ ಆಗಿದ್ದೀಯೆ. ಧೀರನಾದ ನೀನು ಅವುಗಳನ್ನೆಲ್ಲ ಧ್ವಂಸ ಮಾಡಬಲ್ಲೆ. ಆದ್ದರಿಂದ ಅನ್ಯತಾ ಇರದೆ ಆತ್ಮದರ್ಶನ ಸಂಪನ್ನನಾಗು. ವಸಿಷ್ಠರಿಗೆ ಶಿವ ಏನು ಹೇಳ್ತಾ ಇದ್ದಾನೆ? ನೀನು ಧೀರನಾಗಿದ್ದೀಯೆ, ಆತ್ಮದರ್ಶನವನ್ನು ಮಾಡು, ಧೀರನಾಗಿ ಸಾಧನೆಯನ್ನು ಮಾಡು, ಶಾಂತಿಮಯವಾಗಿರು, ಅಶಾಂತಿಮಯವಾದ ಎಲ್ಲ ವಿಕಲ್ಪಗಳನ್ನು ಕತ್ತರಿಸಿ ಹಾಕು ನೀನು ಅಂತ ಹೇಳ್ತಾ ಇದ್ದಾನೆ. ಹಾಗಲ್ಲದಿದ್ದರೆ ದೃಶ್ಯ ದೆಸೆಯನ್ನು ಕೇವಲ ಬಾಹ್ಯ ವ್ಯಾಪಾರಕ್ಕಾಗಿ ಆಶ್ರಯಿಸಿಕೊಂಡು ನಾನು ಹೇಳಿರುವುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅದನ್ನು ಪಡೆಯಲು ಯತ್ನಿಸು. ಸುಮ್ಮನಿದ್ದರೆ ಏನು ಫಲ? ಶಿವ ಏನು ಹೇಳ್ತಾ ಇದ್ದಾನೆ? ನೀನು ಸುಮ್ಮನೆ ಇದ್ದರೆ ಏನು ಫಲ ಮುನಿ? ಆತ್ಮದರ್ಶನಕ್ಕಾಗಿ ಶ್ರಮ ಪಡು, ಸಾಧಿಸು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಎಂದಿಗೂ ನೀನು ಬಾಹ್ಯ ಬೋಧನಾಗಬೇಡ ಎಂದು ತ್ರಿಶೂಲಧಾರಿಯಾದ ಪರಮೇಶ್ವರನು ನನಗೆ ಹೇಳಿ ಮುಂದೆ ಹೇಳಲಿರುವ ದೇಹಾತ್ಮತಾ ಭ್ರಾಂತಿಯನ್ನು ನಿರಾಸ ಮಾಡುವ ಉಪಾಯವನ್ನು ಹೇಳತೊಡಗಿದನು. ನೀನು ಎಂದಿಗೂ ಬಾಹ್ಯ ಬೋಧನೆ ಆಗಬೇಡಪ್ಪ, ಹೊರಗಡೆ ವಿಚಾರವನ್ನೇ ಬೋಧನೆ ಮಾಡೋವನಾಗಬೇಡ, ಅದನ್ನು ತಿಳ್ಕೊಳ್ಳೋವನಾಗಬೇಡ, ಬಾಹ್ಯ ವ್ಯಾಪಾರದ ಜ್ಞಾನಿ ಆಗಬೇಡ, ನೀನು ಅಂತರ್ಮುಖಿಯಾಗು, ಆತ್ಮಜ್ಞಾನವನ್ನು ತಿಳ್ಕೊಳ್ತಕ್ಕಂಥ ಜ್ಞಾನಿಯಾಗು, ಸಾಧಕನಾಗು ಅಂತ ಹೇಳಿ ಆ ಸಾಧನ ಉಪಾಯವನ್ನು ಹೇಳ್ತಾನೆ ಈಗ ಶಿವನು. ದೇಹಾತ್ಮತಾ ಭ್ರಾಂತಿಯನ್ನು ನಿರಾಸ ಮಾಡುವಂಥ ಉಪಾಯವನ್ನು ಹೇಳತೊಡಗಿದನು. ಈ ದೇಹವೆಂಬ ಮನೆಯು ಯಂತ್ರದಂತೆ ಪ್ರಾಣದಿಂದ ಚಲಿಸುತ್ತಿರುವುದು. ಶಿವ ಶುರು ಮಾಡಿ ಹೇಳ್ತಾ ಇದ್ದಾನೆ, ಈ ದೇಹವೆಂಬ ಮನೆಯು ಯಂತ್ರದಂತೆ ಪ್ರಾಣದಿಂದ ಚಲಿಸುತ್ತಿರುವುದು. ಈಗ ಒಂದು ಮೋಟಾರ್ನ ಚಾಲನೆ ಮಾಡಿದ್ರೆ ಕರೆಂಟು ವಿದ್ಯುತ್ ಶಕ್ತಿಯಿಂದ ಅದು ಹೇಗೆ ತಿರುಗುತ್ತೋ ಆ ರೀತಿಯಲ್ಲಿ ಪ್ರಾಣಶಕ್ತಿಯಿಂದ ಈ ದೇಹ ಚಲನೆಯನ್ನು ಮಾಡ್ತಾ ಇದೆ. ಪ್ರಾಣಹೀನವಾದರೋ ಚಲನವನ್ನು ಬಿಟ್ಟು ಶಿಲಾದಿಗಳಂತೆ ಮೌನದಿಂದ ಅಚಲವಾಗಿರುವುದು. ಯಾವಾಗ ಪ್ರಾಣಶಕ್ತಿ ಹೊರಗೋಗುತ್ತೋ ಈ ಕಲ್ಲು ಬಂಡೆಗಳಂತೆ ಗೋಡೆಯಂತೆ ಇದು ಅಚಲವಾಗಿ ಬಿದ್ದು ಹೋಗುತ್ತೆ. ಅದು ಮೂರ್ತಿಮತ್ತಾಗಿದ್ದರೂ ಆಕಾಶಕ್ಕಿಂತ ಸ್ವಚ್ಛವಾದದ್ದು, ಸತ್ಸ್ವರೂಪವಾದದ್ದು, ವಿನಾಶವಿಲ್ಲದ್ದು, ಸತ್ತ ಸಾಮಾನ್ಯವಾಗಿ ಸರ್ವಕ್ಕೂ ಕಾರಣವಾಗಿರುವುದು. ಚಿಶಕ್ತಿಯು ಪರಮಪಾವನವಾದುದು, ಚಲನವನ್ನು ಉಂಟು ಮಾಡುವುದು ಮತ್ತು ಸಂವೇದನವನ್ನು ಉಂಟು ಮಾಡುವ ಶಕ್ತಿಯು ಆ ಚಿತ್ತೇ ಆಗಿರುತ್ತದೆ. ಆ ಚಿತ್ತು, ಆ ಚೇತನ ವಸ್ತು ಇಷ್ಟೆಲ್ಲವೂ ಆಗಿರ್ತದೆ. ಅರ್ಥ ಆಗ್ತದೆಯಲ್ಲ? ಪ್ರಾಣ ದೇಹಗಳು ವಾಯುವಿನಿಂದ ಬಿಡಲ್ಪಟ್ಟರೆ ನಾಶವಾಗುವು. ಈ ದೇಹದಿಂದ ಪ್ರಾಣ ದೇಹಗಳು ವಾಯುವಿನಿಂದ ಬಿಡಲ್ಪಟ್ಟರೆ ನಾಶವಾಗುವು. ಆಕಾಶಕ್ಕಿಂತ ಸ್ವಚ್ಛವಾಗಿರುವ ಚಿದಾತ್ಮ ಶಕ್ತಿ ಯಾವುದುಂಟೋ ಅದು ಮಾತ್ರ ನಾಶವಾಗುವುದೇ ಇಲ್ಲ. ಭ್ರಾಂತಿ ಪಡಬೇಡ ಅಂತ ಇಲ್ಲಿ ಶಿವ ಮುನಿಗೆ ಹೇಳ್ತಾ ಇದ್ದಾನೆ. ದೇಹವು ಮನಸ್ಸು ಪ್ರಾಣಗಳಿಂದ ಆದುದು. ದೇಹವು ಮನಸ್ಸು ಪ್ರಾಣಗಳಿಂದ ಆದುದು. ಆ ದೇಹದಲ್ಲಿ ಚಿತ್ತತ್ವವು ತೋರಿಸಿಕೊಳ್ಳುವುದು. ಸ್ವಚ್ಛವಾಗಿರುವ ಕನ್ನಡಿಯಲ್ಲಿ ಪ್ರತಿಬಿಂಬವು ತೋರುವುದು. ಅದರಂತೆ ಎದುರಿಗಿರುವ ವಸ್ತುವು ಸತ್ಯವಾಗಿದ್ದರೂ ಪ್ರತಿಬಿಂಬ ಕ್ರಿಯೆ ಇಲ್ಲದಿರುವುದರಿಂದ ಕೊಳೆ ಹಿಡಿದಿರುವ ಕನ್ನಡಿಯಲ್ಲಿ ಹೇಗೆ ಕಾಣಿಸುವುದಿಲ್ಲವೋ ಹಾಗೆಯೇ ಪ್ರಾಣವಿಲ್ಲದಿದ್ದರೆ ದೇಹವು ಇದ್ದರೂ ಅದರಲ್ಲಿ ಚಿತ್ತಿನ ಪ್ರತಿಬಿಂಬ ಇರುವುದಿಲ್ಲ. ಅಂದರೆ ಇಲ್ಲಿ ಸ್ಥೂಲ ದೇಹದಲ್ಲಿ ಯಾವಾಗ ಈ ಚಿತ್ತು ಸರ್ವ ಸ್ಥಳಗಳಲ್ಲಿಯೂ ಇರುವುದಾದರೂ ತಾನು ಯಾರು ಎಂಬುದನ್ನು ಮರೆತಿರುವುದರಿಂದ ಬಾಹ್ಯ ವ್ಯಾಪಾರ ಮಾಡುತ್ತಿರುವುದು. ತಾನು ಯಾರು ಎಂಬುದನ್ನು ತಿಳಿದರೆ ಮಾಯಾ ಕಲಂಕ ನಿರ್ಮುಕ್ತನಾಗಿ ತನ್ನ ಪರಮ ಶಿವಸ್ವರೂಪವನ್ನು ಪಡೆದುಕೊಳ್ಳುವುದು. ಇದನ್ನು ಚೆನ್ನಾಗಿ ಮನಗಾಣಬೇಕು. ಆಗ ಅದು ದೇವನಾಗುವುದು. ಅದರಿಂದ ಎಲ್ಲವೂ ಬೆಳಗುವುದು. ಸಕಲ ಜಗತ್ತಿನ ಸತ್ಯಗೂ ಆಸ್ಪದವೂ ಅದೇ. ಹರಿ, ಶಿವ, ಅಜ, ಬ್ರಹ್ಮ, ಸುರೇಶ್ವರ ಎಲ್ಲವೂ ಚಿತ್ತೆಯಾಗಿ ತೋರುತ್ತಿರುವುದು. ಇಲ್ಲಿ ಆ ಚೇತನ ವಸ್ತುವೇ ಸರ್ವವೂ ತಾನಾಗಿದೆ. ಸರ್ವ ಅವಸ್ಥೆಗಳು, ಸರ್ವವಾದ ವಿಕಾರಗಳು ಎಲ್ಲವೂ ತಾನೇ ಆಗಿ ಮೆರೀತಾ ಇದೆ. ಈ ಚಿತ್ತಿನ ಕನಿ ಯಾವುದೋ ಅದೇ ಚೇತನವು. ಅದನ್ನೇ ವಾಯು, ಅಗ್ನಿ, ಚಂದ್ರ, ಸೂರ್ಯ ಎನ್ನುವರು. ಅದೇ ಪರಮೇಶ್ವರನು. ಅದೇ ಸರ್ವಗತನಾದ ಆತ್ಮನು. ಇನ್ನು ಮುಂದಿನ ಆಡಿಯೋದಲ್ಲಿ ಮುಂದಿನ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.